ಇಂಪಾರ್ಟೆಂಟ್ ಘಟ್ಟ ಎಜುಕೇಷನ್ ಅಲ್ವಾ. ಟರ್ನಿಂಗ್ ಪಾಯಿಂಟ್ ಆಫ್ ದಿ ಎಜುಕೇಷನ್. ಇಲ್ಲಿಂದ ಹೇಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಏನು ಹೋಗಬೇಕು ಅಂತ ನಿರ್ಧರಿಸಿರುವ ಒಂದು ಬಹಳ ಇಂಪಾರ್ಟೆಂಟ್ ಘಟ್ಟ ಈ PUC. ಇದರಲ್ಲಿ ನಾವು 100% ರಿಸಲ್ಟ್ ಅಚೀವ್ ಮಾಡಿರೋದು ತುಂಬ ಸಂತೋಷ. ಇದು ಒಂದ್ಸಲಕ್ಕೆ ನಿಲ್ಲೋದಲ್ಲ, ಇದೊಂದು ಆಕಸ್ಮಿಕವಾಗಿ 100% ಬಂದ್ಬಿಟ್ಟಿದೆ ಅಂತ ಅನ್ನುವಲ್ಲ. ಇದು ನಿರಂತರವಾಗಿ ಆಸ್ ಎ ರುಟೀನ್ 100% ಬರುತ್ತೆ ನಮಗೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಗೆಯೇ PUC ಅಂತ ತಕ್ಷಣ 100% ರಿಸಲ್ಟ್ ಒಂದೇ ಇಂಪಾರ್ಟೆಂಟ್ ಆಗಲ್ಲ. ಮುಂದಿನ ವಿದ್ಯಾಭ್ಯಾಸ CET ಇರ್ಬೋದು, NEET ಇರ್ಬೋದು, ಅದರಲ್ಲಿ ಕೂಡ ರ್ಯಾಂಕ್ ಏನು ಬರುತ್ತೆ ಅನ್ನೋದು ಕೂಡ ಈ ನಮ್ಮ ವಿದ್ಯಾಭ್ಯಾಸದಲ್ಲಿ ಹೇಗೆ ನಡೆಯುತ್ತಿದೆ ಅನ್ನೋದ್ರ ಮೇಲೆ ಅದರ ರಿಸಲ್ಟು ಡಿಪೆಂಡ್ ಆಗೋದ್ರಿಂದ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಅಭಿನಂದಿಸತಕ್ಕಂಥ ಒಂದು ಕಾರ್ಯಕ್ರಮ, ಅದೆಲ್ಲ ನಮ್ಮ ಡಾಕ್ಟರ್ P. ನಾರಾಯಣ ಅವರ ಪರಿಕಲ್ಪನೆ. ಹಾಗಾಗಿ ಕಳೆದ ಒಂದು ಅವಧಿಯಲ್ಲಿ ಈ ಆಡಳಿತ ಮಂಡಳಿ ಬಂದು 3 ವರ್ಷ ಆಯಿತು. 3 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಈಗಾಗಲೇ ನಮಗೆ ಶ್ರೀಶರ್ ಅವರು ಹಾಗೆ ನಮ್ಮ ಪ್ರಫುಲ್ಲರ್ ಅವರು ಸಾಕಷ್ಟು ವಿಚಾರಗಳು ಹೇಳಿದ್ರು, ನಾವು ಯಾವ ರೀತಿ ಮಕ್ಕಳನ್ನು ತಯಾರು ಮಾಡಲಿಕ್ಕೆ ಶ್ರಮ ವಹಿಸ್ತೇವೆ ಅಂತ ಹೇಳಿ. ಹಾಗಾಗಿ ಇಂಥ ಶ್ರಮ ವಹಿಸಿ ಅಂತ ಒಳ್ಳೆಯ ಫಲಿತಾಂಶವನ್ನು ತಂದು ಶಾಲೆಗೆ ಮತ್ತು ಸಂಸ್ಥೆಗೆ ಹೆಚ್ಚಿನ ಯಶೋಕೀರ್ತಿಯನ್ನು ತಂದಂತವರಿಗೆ ಅಭಿನಂದಿಸತಕ್ಕಂಥ ಜವಾಬ್ದಾರಿ ಆ ಕಾರಣದಿಂದ ಮಾಡಿದ್ದೇವೆ. ಈ ಸರಿ ಕೊಣಂದೂರು ಆ ಸ್ಥಾನದಲ್ಲಿ ಮುನ್ನಡೆಯಲಿದೆ. ಈಗ ಇಲ್ಲಿ ಮುಗಿದ ಮೇಲೆ ಪಕ್ಕದ ನಮ್ಮ ಸ್ಟೇಟ್ ಸಿಲೆಬಸ್ ನಮ್ಮ ಹೈಸ್ಕೂಲ್ ಏನಿದೆ NHS, ಅಲ್ಲಿ 100% ಫಲಿತಾಂಶ ಬಂದಿದೆ. 105ಕ್ಕೆ 105 ಬಂದಿದೆ. ಮತ್ತೆ ಇಂದ ಹಿಸ್ಟ್ರಿ 37 ಡಿಸ್ಟಿಂಕ್ಷನ್ ಫಸ್ಟ್ ಟೈಮ್ ಬಂದಿದೆ. ಅದು 3 ವರ್ಷಗಳಿಂದ ಸತತವಾಗಿ 100% ಬರ್ತಾ ಇದೆ. ಆ ಶಾಲೆಯಲ್ಲಿ ಕಾರ್ಯಕ್ರಮ ಇದೆ. ಆ ದೃಷ್ಟಿಯಲ್ಲಿ ಕೊಣಂದೂರಲ್ಲಿ ಅಲ್ಲಿ ಮತ್ತು ಇಲ್ಲಿ ಮತ್ತೆ ನಮ್ಮ ಇನ್ನೊಂದು ಸಂಸ್ಥೆ 100ಕ್ಕೆ 100 ಫಲಿತಾಂಶ ಪಡೆದಿರೋದು ಸ್ಟೇಟ್ ಸಿಲೆಬಸ್, ಅದುವೇ ಚೀಲೂರಿನಲ್ಲಿ ಇಂಗ್ಲಿಷ್ ಮೀಡಿಯಂ ಸಿಗುತ್ತೆ. ಅಲ್ಲೂ ಸಹ 100ಕ್ಕೆ 100 ಅಲ್ಲೂ ಹೋಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿ ಬಂದಿದ್ದೇವೆ. ಈಗ ಬಹಳ ವಿಶೇಷವಾಗಿ ಹೇಳೋದೇನಿಲ್ಲ, ಕಾರ್ಯದರ್ಶಿ SN ನಾಗರಾಜ್ ಅವರು ಯಾವ ರೀತಿ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಬೇಕು ವಿದ್ಯಾಭ್ಯಾಸ ನಿಟ್ಟಿನಲ್ಲಿ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಶಿಕ್ಷಕರೆಲ್ಲ ಹೇಳಿದ್ದಾರೆ, ಡಾಕ್ಟರ್ ಮಧ್ಯ ನಿಮಗೆ ಅಡ್ವೈಸ್ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ನಾನು ಹೆಚ್ಚಿಗೆ ಹೇಳುವಂಥದ್ದೇನಿಲ್ಲ. PUC ಅತ್ಯಂತ ಒಂದು ಸಂಕೀರ್ಣವಾದ ಘಟ್ಟ ಇದೆ. SSLC ಹೇಗೋ PUC ನಮ್ಮ ಮುಂದಿನ ಭವಿಷ್ಯಕ್ಕೆ ಬಹಳ ಸಂಕೀರ್ಣವಾಗಿರ್ತಕ್ಕಂಥ ಒಂದು ಘಟ್ಟ. ಇಲ್ಲಿ ಮೈ ಮರೆತು ಬಿಟ್ರೆ ನಾವು ಆಮೇಲೆ ಬಹಳ ತೊಂದರೆ. ಸೆಕ್ರೆಟರಿ ಹೇಳಿದಾಗೆ ನೀವು ಇಲ್ಲಿ 90-95 ಸ್ಕೋರ್ ಮಾಡಿದವರು CET-ನಲ್ಲಿ 1,10,000 1,20,000 ರ್ಯಾಂಕಿಂಗ್ ಬಂದವರು ಬಂದಿದೆ. ಅವ್ರಿಗೆ ಎಲ್ಲೂ ಸಿಗೋದಿಲ್ಲ, CET-ನಲ್ಲೂ ಸಿಗೋದಿಲ್ಲ, ಕಾಮೆಂಟ್ನಲ್ಲೂ ಅದೇ ವ್ಯವಸ್ಥೆ, ಮ್ಯಾನೇಜ್ಮೆಂಟ್ ಸೀಟಿಗೆ ಬರ್ತಾ ಇದೆ. PUC ರಿಸಲ್ಟ್ 90, 95, 94 ಎಲ್ಲ ತಗೊಂಡಿರ್ತಾರೆ. ಆ ದೃಷ್ಟಿಯಲ್ಲಿ ನಾವು ಇಲ್ಲಿ ಏನು CET ಕೋಚಿಂಗ್ ಕೊಡ್ತಾ ಇದ್ದಾರೆ ಅದನ್ನು ಸಹ ಗಂಭೀರವಾಗಿ ಪರಿಗಣಿಸಿ 2 ಒಳ್ಳೆಯ ರ್ಯಾಂಕ್ಗಳು ಈ ಸರಿ ಬಂದಿದ್ದಾವೆ. ಒಂದು 6,000 ಚಿಲ್ಲರೆ, ಒಂದು 10,000 ಚಿಲ್ಲರೆಯಲ್ಲಿ ಆ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಹೇಳಿ ನಮ್ಮ ಆಶಯ.